ಚೈಲ್ಡ್ಹುಡ್ ಮೆಮೊರೀಸ್ ಸಿಕ್ಕಾಪಟ್ಟೆ ಈಗಲಂತೂ ಫುಲ್ ಜೋಶ್ಫುಲ್ ಆಗಿ ಜಾಯ್ಫುಲ್ ಆಗಿ ಎಲ್ಲ ಮಾತಾಡ್ತಿರ್ತಾರ. ಚೈಲ್ಡ್ಹುಡ್ ಅಲ್ಲಿ ಯಾವತ್ತಾದ್ರೂ ಟೀಚರ್ಸ್ ಹತ್ರ ಹೊಡ್ಸ್ಕೊಂಡಿರುವಂತಹ ಮೂಮೆಂಟ್, ಬೈಸ್ಕೊಂಡಿರುವಂತಹ ಮೂಮೆಂಟ್ ಇದೆಯಾ? ಸಿ ಐ ವಾಸ್ ಅ ವೆರಿ ಗುಡ್ ಕಿಡ್. ಈಗ ಕೂಡ ನಾನು ಐ ಆಮ್ ಅ ವೆರಿ ಗುಡ್ ಕಿಡ್. ನಾನ್ ಚಿಕ್ಕ ವಯಸ್ಸಲ್ಲೂ ತುಂಬಾ ಒಬೀಡಿಯಂಟ್, ತುಂಬಾನೇ ಲೈಕ್ ಸ್ಟೂಡಿಯಸ್, ಒಂದ್ ಕನ್ನಡಕ ಹಾಕೊಂಡು ಕೂರ್ತಾ ಇದ್ದೆ. ಫಸ್ಟ್ ವೆಂಚರ್ ನಾನು ಎಲ್ಲಾ ಕಡೆನು. ಬಟ್ ಹುಡ್ತಾ ತಿಂದಿದ್ದಿದೆ. ಒಂದಿನ ನನ್ ತಪ್ಪಿರ್ಲಿಲ್ಲ, ಏನು ಅಂತ ಗೊತ್ತಿಲ್ಲ. ಐ ಡೋಂಟ್ ರಿಮೆಂಬರ್ ಏನಾಗಿತ್ತು ಅಂತ ಈಗ. ಬಟ್ ಐ ಜಸ್ಟ್ ರಿಮೆಂಬರ್ ದಟ್ ನನ್ ತಪ್ಪಿರ್ಲಿಲ್ಲ. ನಮ್ದು ಸೈನ್ಸ್ ಟೀಚರು ಅವ್ರು ಯಾವಾಗೂನು ಎಲ್ಲರಿಗೂ ಕೈ ಮೇಲೆ ಹೀಗೆ ಚಕ್ ಅಂತ ಹೊಡಿತಾ ಇದ್ರು. ನನ್ಗೂನು ಅದೇನ ಬಿದ್ದಿತ್ತು. ತಪ್ಪಿಲ್ಲ ಅಂದ್ರೆ ಬಿಕಾಸ್ ಅದು ಅಂದ್ರೆ ಕೊಲಾಬ್ರೇಟಿವ್ ತಪ್ಪಾಗಿತ್ತು. ನಾನು ಒಬ್ಳಿಂದ ಅಂತ ಅಲ್ಲ, ಬಟ್ ಎಲ್ಲ ಸೇರಿ ಏನೋ ಒಂದು ತಪ್ಪಾಗಿತ್ತು. ಲೇಟ್ ಆಗಿ ಬಂದು, ಐ ಗೆಸ್ PT ಪೀರಿಯಡ್ ಇಂದ ಲೇಟ್ ಆಗಿ ಬಂದು ಏನೋ ಸಮಥಿಂಗ್ ಹಾಗೇನೋ ಆಗಿತ್ತು. ಸೊ ಹೊಡೆದ್ರು. ಓಕೆ. ಸೊ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಆಸೆ ಇತ್ತು ಮೊದ್ಲಿಂದಾನು, ಟಿವಿ ಶೋಸ್ ಅಲ್ಲಿ ಎಲ್ಲಾನು ಇಂಟ್ರೆಸ್ಟ್ ಇತ್ತು. ಸೊ ಯಾವತ್ತಾದ್ರೂ ಬೃಂದಾ ಆಚಾರ್ಯ ಅವರು ಸ್ಕೂಲ್ ಅಥವಾ ಕಾಲೇಜ್ಗೆ ಬಂಕ್ ಮಾಡಿ ಸಿನಿಮಾ ನೋಡಿದ್ದುಂಟ ಅಂತ? ಇಲ್ಲ ಇಲ್ಲ ಇಲ್ಲ. ನಾನ್ ಹೇಳ್ದೆ ಅಲ್ಲ, ನಂಗೆ ನಾನ್ ತುಂಬಾನೇ ಸ್ಟೂಡಿಯಸ್ ಆಗಿದ್ದೆ. ಬೇರೆಯವ್ರು ಬಂಕ್ ಮಾಡಿದ್ರು ನಾನ್ ಬಂಕ್ ಮಾಡ್ತಾ ಇರ್ಲಿಲ್ಲ. ಸೊ ಇಲ್ಲ, ಹೋಗಿಲ್ಲ, ಬಂಕ್ ಮಾಡಲ್ಲ, ಹೋಗಿಲ್ಲ. ಅಪ್ಪ ಅಮ್ಮ ಇಬ್ರು ಟೀಚರ್ಸ್ ಆಗಿರೋದ್ರಿಂದ ಮನೆಯಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್. ಸೊ ಅದೇ ಅಪ್ಪ ಅಮ್ಮ ಟೀಚರ್ಸ್ ಆಗಿದ್ರಿಂದ ಅವರು ಅಂಡ್ ನಮ್ಮ ಅಪ್ಪಾಜಿ ಹೇಗೆ ಅಂತಂದ್ರೆ ಈಗನೂ ಬುಕ್ಸ್ ಹಿಡ್ಕೊಂಡು ಓದ್ತಾ ಇರ್ತಾರೆ. ಅವ್ರಿಗೆ ಅದ್ರಲ್ಲೆಲ್ಲ ತುಂಬಾನೇ ಇಂಟ್ರೆಸ್ಟ್ ಇದೆ. ಸೊ ಅವ್ರನ್ನ ನೋಡಿ ನೋಡಿ ನಾವು ಕಲ್ತಿರೋದಲ್ಲ. ಇಟ್ ಇಸ್ ನಾಟ್ ಲೈಕ್ ದಿ ಫೋಸ್ಟ್ ಎನಿಥಿಂಗ್ ಆನ್ ಅಸ್. ಈಗ ನಮ್ಗೆ ಓದಿ ನೀನ್ ಇಂಜಿನಿಯರ್ ಆಗು ಅಥವಾ ನೀನ್ ಇದನ್ ಮಾಡು ಅಂತೆಲ್ಲ ಯಾವತ್ತೂ ಹೇಳಿದ್ದಲ್ಲ. ಅದು ಅವ್ರನ್ನ ನೋಡಿ ಕಲ್ತ್ಕೊಂಡಿದ್ದು. ನಮ್ಮ ಅಪ್ಪಾಜಿ ಇಬ್ರು ತುಂಬಾನೇ ಪಂಕ್ಚುವಲ್, ತುಂಬಾನೇ ಯುನೋ ವೆರಿ ಗುಡ್ ಪೀಪಲ್. ಯು ನೋ ವಾಟ್ ಐ ಮೀನ್? ವೆರಿ ಗುಡ್ ಪೀಪಲ್, ವೆರಿ ಸಿಂಪಲ್. ಯಾವತ್ತು ಆಡಂಬರ ಅಂತ ಮಾಡಿದವ್ರಲ್ಲ. ಅಂಡ್ ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾರೆ. ಯಾವತ್ತೂನು ಏನಾದ್ರೂ ಕಲಿಬೇಕು ಅಂತ ಆಸೆ ಇಟ್ಕೊಂತಾರೆ. ಇನ್ಫ್ಯಾಕ್ಟ್ ನಾವು ದೊಡ್ಡವ್ರ ಆದ್ಮೇಲೆ ನಮ್ಮ ಅಪ್ಪಾಜಿ ಇನ್ನೊಂದು MA ಮಾಡಿದ್ರು. ಲೈಕ್ ಹಿ ಆಲ್ರೆಡಿ ಹ್ಯಾಡ್ MA ಡಿಗ್ರಿ ಕನ್ನಡದಲ್ಲಿ, ಮತ್ತೆ ಇಂಗ್ಲಿಷ್ ಅಲ್ಲಿ MA ಮಾಡಿದ್ರು. ಸೊ ಆ ಟೈಮಲ್ಲೂ ಆ ತರ ಓದೋದ್ ನೋಡಿ ನಮ್ಗೇನ್ ಅನಿಸ್ತಾ ಇತ್ತು ಅಂತಂದ್ರೆ, ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಡೂ. ನನ್ ಓದ್ಬೇಕು, ಚೆನ್ನಾಗಿ ಏನಾದ್ರು ಮಾಡ್ಬೇಕು ಲೈಫ್ ಅಲ್ಲಿ, ಅದೇ ತರನೇನೆ ಇರ್ತಿತ್ತು. ಸೊ ಬಂಕ್ ಮಾಡೋದು ಕಾಲೇಜಿಗೆ ಅದೆಲ್ಲ ನನ್ ತಲೆಗೆ ಬರ್ತಾನೆ ಇರ್ಲಿಲ್ಲ. ಯಾವ್ದೇ ಒಬ್ಬ ಹೆಣ್ಮಗಳಿಗೆ ತಂದೆಯೇ ಫಸ್ಟ್ ಗುರು ಆಗಿರ್ತಾರೆ, ತಂದೆನೇ ಸೂಪರ್ ಹೀರೋ ಆಗಿರ್ತಾರೆ. ನಿಮ್ಮ ತಂದೆ ಬಗ್ಗೆ ಒನ್ ವರ್ಡ್ ಅಲ್ಲಿ ಏನಾದ್ರು ಹೇಳೋದಾದ್ರೆ? ಈಸ್ ಅ ಸೂಪರ್ ಹೀರೋ. ಸೂಪರ್ ಹೀರೋ ಫಾರ್ ಮೀ. ನಾನು ಇವತ್ ಏನೇ ಕಲ್ತಿದ್ದೀನಿ ಅಂತಂದ್ರುನು ಅದು ನಮ್ಮ ಅಪ್ಪಾಜಿ ಆಯಿಯಿಂದ. ಅವ್ರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾವ್ ಹೆಂಗಿರ್ಬೇಕು, ನನ್ನದೇ ಹೇಳ್ದೆ ಅಲ್ಲ, ಚಿಕ್ಕ ಪುಟ್ಟ ವಿಷಯನೂ ನಮ್ ಡ್ರೆಸ್ ಸೆಲೆಕ್ಟ್ ಮಾಡೋದು, ನಮ್ಗೆ ಓದ್ಸೋದಾಗಿರ್ಬೋದು, ಅಷ್ಟು ಅವರು ಅಂದ್ರೆ ನಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಇವನ್ ಸ್ಕೂಲ್ ಮಕ್ಳಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಅವ್ರಿಗೆ ನಾವು ಮಕ್ಳ ಜೊತೆಗೆ ಅವರು ಕೂಡ ಅವ್ರ ಮಕ್ಳೇ ಆತರ ಇದ್ರು. ಅಂಡ್ ನಮ್ಮ ಅಪ್ಪಾಜಿ ಸ್ಪೆಷಲಿ ಅವರು, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅವ್ರ ಜೊತೆ ಹೋಗ್ತಾ ಇದ್ವಲ್ಲ, ಅವ್ರ ಸ್ಟೇಜ್ ಮೇಲೆಲ್ಲ ನಿಂತು ಮಾತಾಡುವಾಗ ಯೂಸ್ ಟು ಫೀಲ್ ಸೋ ಪ್ರೌಡ್. ಅಂದ್ರೆ ನಮ್ಮ ಅಪ್ಪಾಜಿ ಎಷ್ಟ್ ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ. ಅಂಡ್ ಎವ್ರಿಬಡಿ ಯೂಸ್ ಟು ರೆಸ್ಪೆಕ್ಟ್ ಹಿಮ್ ಸೋ ಮಚ್. ಎಲ್ರು ಅವ್ರ ಹತ್ರ ಸಜೆಷನ್ಸ್ ಕೇಳ್ತಾ ಇದ್ರು, ಏನ್ ಮಾಡೋದು ನಾವ್ ಲೈಫ್ ಅಲ್ಲಿ, ಏನ್ ಓದೋದು, ಹಾಗೆ ಹೀಗೆ ಅಂತೆಲ್ಲ. ಅಂಡ್ he has always been that ideal person. ಯಾವತ್ತೂ ತಪ್ಪು ಮಾಡಲ್ಲ ಆ ತರದವ್ರು. ಸೊ ಫಾರ್ ಮೀ he is a super hero. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.